ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ನಿಜಕ್ಕೂ ಊಹಿಸಲಾಗದ ಒಂದು ಪವಾಡದ ಸುತ್ತ ಸುತ್ತುತ್ತೆ. ಹೌದು, ಇದೊಂದು ರೋಚಕವಾದ ಮತ್ತು ಅಷ್ಟೇ ಗಹನವಾದ ವಿಷಯ. ಖಂಡಿತ. ಕಳ್ಳತನದ ಸುಳ್ಳು ಆರೋಪ ಹೊತ್ತು ಘೋರ ಶಿಕ್ಷೆಗೊಳಗಾಗಿ ತನ್ನ 2 ಕೈ ಮತ್ತೆ ಕಾಲುಗಳನ್ನ ಕಳೆದುಕೊಂಡು ಅಸಹಾಯಕ ಹೆಳವನಾಗಿದ್ದ ವ್ಯಕ್ತಿಯೊಬ್ಬನಿಗೆ ಇದ್ದಕ್ಕಿದ್ದಂತೆ ಬೆಳಗಾಗುವಷ್ಟರಲ್ಲಿ ದಿವ್ಯವಾದ ದೇಹ ಪ್ರಾಪ್ತವಾಗುತ್ತೆ. ಅದೇ ನೋಡಿ ಆಶ್ಚರ್ಯ. ಕತ್ತರಿಸಲ್ಪಟ್ಟಿದ್ದ ಕೈಕಾಲುಗಳು ಮತ್ತೆ ಚಿಗುರಿವೆ. ಆತನ ಮುಖದಲ್ಲಿ ಕೋಟಿ ಸೂರ್ಯರ ಪ್ರಕಾಶ ತುಂಬಿದೆ. ಇದೇನಿದು ಯಾವುದೋ ಕಾಲ್ಪನಿಕ ಕಥೆಯ ದೃಶ್ಯದಂತಿದೆಯಲ್ಲ ಅನ್ನಿಸಬಹುದು. ಆದರೆ ಇದು ಕೇವಲ ಕಥೆಯಲ್ಲ. ನಮ್ಮ ಪ್ರಾಚೀನ ಜ್ಞಾನ, ಕಷ್ಟದ ಸಮಯದಲ್ಲಿ ಮನುಷ್ಯನ ತಾಳ್ಮೆ ಮತ್ತು ಗ್ರಹಗತಿಗಳ ನಿಗೂಢತೆಯನ್ನು ತೆರೆದಿಡುವ ಒಂದು ಅದ್ಭುತ ಕನ್ನಡಿಯಿದು. ನಿಜ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಯ ಮೂಲ ವಸ್ತು ಶ್ರೀ ಸೀತಾರಾಮಾಚಾರ್ಯ ಮತ್ತು ತುಳಸಾ ದಂಪತಿಯ ಪುತ್ರರಾದ ಶ್ರೀಧರಾಚಾರ್ಯರು ರಚಿಸಿರುವ ಕೃತಿ. ಶ್ರೀ ಗೋವಿಂದರಾಜರ ಪ್ರೇರಣೆಯಿಂದ ಮೂಡಿಬಂದಿರುವ ಶ್ರೀ ಋಗ್ವೇದ ಸಂಹಿತ ಆಧಾರಿತ ಶನೈಶ್ಚರ ಚರಿತೆಯ 10ನೇ ಸಂಧಿ ಇದು. ಹೌದು, ಇದನ್ನ ದಶಮ ಸವಿಗಥಾ ಸಂಧಿ ಅಂತಲೂ ಕರೆಯಲಾಗುತ್ತೆ. ಈ ಅಧ್ಯಯನದ ಪ್ರಮುಖ ಉದ್ದೇಶವೇನೋ ಅನ್ಬೋದನ್ನ ನಾವಿಲ್ಲಿ ಗಮನಿಸಬೇಕು. ಜೀವನದಲ್ಲಿ ಏಕಾಏಕಿ ಕಷ್ಟಗಳು ಬಂದೆರಗಿದಾಗ ಮನುಷ್ಯನ ಪ್ರತಿಕ್ರಿಯೆ ಹೇಗಿರುತ್ತೆ? ಆತ ಕುಸಿದು ಹೋಗ್ತಾನಾ ಅಥವಾ ಪರಿಸ್ಥಿತಿಯನ್ನ ದೂಷಿಸ್ತಾನಾ ಅನ್ನೋದಲ್ವಾ? ನಿಖರವಾಗಿ. ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಕರ್ಮದ ಫಲ ಹೇಗೆ ಕೆಲಸ ಮಾಡುತ್ತೆ ಮತ್ತು ನಮ್ಮ ಪ್ರಾಚೀನ ಖಗೋಳ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ವಿಚಾರಗಳು ಈ ಘಟನೆಯೊಂದಿಗೆ ಹೇಗೆ ಬೆಸೆದುಕೊಂಡಿವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಕಲಿಯುವ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಇಲ್ಲಿ ಗಹನವಾದ ಜೀವನ ಪಾಠಗಳಿವೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಖಂಡಿತ. ಕಥೆಯ ಆರಂಭವೇ ಬಹಳ ನಿಗೂಢವಾಗಿದೆ. ಆ ದೃಶ್ಯವನ್ನ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ. ಕೈಕಾಲು ಕಳೆದುಕೊಂಡು ಹೆಳವನಾಗಿದ್ದ ಆ ವ್ಯಕ್ತಿ ಯಾರದ್ದೋ ಮನೆಯಲ್ಲಿ ಆಶ್ರಯ ಪಡೆದಿದ್ದ. ಆದ್ರೆ ಈ ಪವಾಡ ನಡೆದು ಆತನಿಗೆ ದಿವ್ಯವಾದ ರೂಪ ಬಂದಾಗ ಆತನನ್ನ ನೋಡಲು ಅರಮನೆಯ ಪ್ರತಿನಿಧಿಯಾದ ಚಂದ್ರಸೇನ ಬರ್ತಾನೆ. ಆ ಭವ್ಯವಾದ ಮೂರ್ತಿಯನ್ನ ನೋಡಿ ಆತ ಅಕ್ಷರಶಃ ದಂಗಾಗಿ ಹೋಗ್ತಾನೆ. ಹೌದು. ಅದೇ ಸಮಯಕ್ಕೆ ಸರಿಯಾಗಿ ಆ ಮನೆಯಲ್ಲಿದ್ದ ಕನ್ಯೆ ಇವನೇ ನಮ್ಮ ಮನೆಯಲ್ಲಿ ಕಳವು ಮಾಡಿದ ಕಳ್ಳ ಅಂತ ಆರೋಪ ಮಾಡ್ತಾಳೆ. ಆಗ ಆ ದಿವ್ಯ ಪುರುಷ ತನ್ನ ಅಸಲಿ ಕಥೆಯನ್ನ ಬಿಚ್ಚಿಡ್ತಾನೆ. ತಾನು ಯಾರಿಗೂ ಬೇಡವಾದ ಸಾಮಾನ್ಯ ಕಳ್ಳನಲ್ಲ ಅಂತ ಹೇಳ್ತಾನೆ. ತಾನು ಉಜ್ಜಯಿನಿಯ ಸಾರ್ವಭೌಮ ರಾಜ, ಸಿಂಹಾಸನಾಧೀಶ ವಿಕ್ರಮಾದಿತ್ಯ ಅಂತ ಸತ್ಯವನ್ನ ಬಹಿರಂಗಪಡಿಸ್ತಾನೆ. ಉಜ್ಜಯಿನಿಯ ಮಹಾರಾಜ ಇಂಥ ಹೀನಾಯ ಸ್ಥಿತಿಗೆ ತಲುಪಿದ್ದು ಹೇಗೆ ಅನ್ನೋದು ನಿಜಕ್ಕೂ ಅಚ್ಚರಿಯಲ್ವಾ? ಇಲ್ಲಿ ಅತ್ಯಂತ ಆಕರ್ಷಕವಾದ ಸಂಗತಿಯಂದ್ರೆ ಇಡೀ ಪ್ರಪಂಚವೇ ಮೆಚ್ಚುವಂತಹ ಒಬ್ಬ ಮಹಾರಾಜ ಕಳ್ಳತನದಂತಹ ಕೀಳ್ಮಟ್ಟದ ಆರೋಪವನ್ನ ಹೇಗೆ ಒತ್ತಿದ್ದ ಅಂತ. ಅದರ ಹಿಂದಿನ ಅಸಲಿ ಕಾರಣವೇನು ಅನ್ನೋದನ್ನ ಮೂಲ ಗ್ರಂಥ ಬಹಳ ಮಾರ್ಮಿಕವಾಗಿ ವಿವರಿಸುತ್ತೆ. ಹೌದು, ವಿಕ್ರಮಾದಿತ್ಯ ಖಂಡಿತವಾಗ್ಲೂ ಯಾವುದೇ ಕಳ್ಳತನ ಮಾಡಿರ್ಲಿಲ್ಲ. ಆತ ಉಜ್ಜಯಿನಿಯಿಂದ ಹೊರಬಂದು ಮಾಳವ ದೇಶದಲ್ಲಿ ಶ್ರೀಪತಿ ಎಂಬ ವ್ಯಾಪಾರಿಯ ಮನೆಯಲ್ಲಿ ಉಳಿದುಕೊಂಡಿದ್ದ. ಆಗ ಆತನ ಮೇಲೆ ಗ್ರಹಗತಿಗಳ ವಕ್ರದೃಷ್ಟಿ ಇತ್ತು. ಅಂದ್ರೆ ಶನಿ ಮಹಾತ್ಮನ ಪ್ರಭಾವ ತೀವ್ರವಾಗಿತ್ತು. ನಿಜ. ರಾತ್ರಿ ಸರಿಯಾಗಿ 3 ಗಂಟೆ ಜಾವ ಆತ ಆ ವ್ಯಾಪಾರಿಯ ಮನೆಯ ಚಿತ್ರಶಾಲೆಯಲ್ಲಿ ಮಲಗಿದ್ದ. ಆಗ ಒಂದು ವಿಚಿತ್ರ, ನಂಬಲಾಗದ ಘಟನೆ ನಡೆಯುತ್ತೆ. ಆ ಚಿತ್ರಶಾಲೆಯ ಗೋಡೆ ಮೇಲೆ ಬಿಡಿಸಿದ್ದ ಚಿತ್ರದ ಹಂಸವೊಂದು ಇದ್ದಕ್ಕಿದ್ದಂತೆ ಜೀವ ತಳೆದು ಬಂತು. ಹೌದು, ಗೋಡೆಯಿಂದ ಕೆಳಗಿಳಿದು ಬಂದು ಅಲ್ಲೇ ಪಕ್ಕದಲ್ಲಿದ್ದ ಬೆಲೆ ಬಾಳುವ ಮುತ್ತಿನ ಹಾರವನ್ನ ನುಂಗಿಬಿಡುತ್ತೆ. ಅಬ್ಬ! ಗ್ರಹಬಲವಿಲ್ಲದ ಆ ಕಷ್ಟದ ಸಮಯದಲ್ಲಿ ಗೋಡೆಯ ಮೇಲಿನ ಚಿತ್ರದ ಹಂಸ ಮುತ್ತಿನ ಹಾರ ನುಂಗಿತು ಅಂತ ಆತ ನಿಜ ಹೇಳಿದ್ರೂ ಯಾರೂ ನಂಬುವ ಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ಆತ ಕಳ್ಳನೆಂಬ ಹಣೆಪಟ್ಟಿ ಹೊತ್ತು ಕೈಕಾಲು ಕಳೆದುಕೊಳ್ಳುವ ಕಠೋರ ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಆದ್ರೆ ಗೋಡೆಯ ಮೇಲಿನ ಚಿತ್ರದ ಹಂಸ ಜೀವ ತಳೆದು ಬಂದು ಮುತ್ತಿನ ಹಾರ ನುಂಗಿತು ಅಂದ್ರೆ ಅದನ್ನ ಯಾರ್ತಾನೆ ನಂಬ್ತಾರೆ? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವ ಜಗತ್ತು ಇದು. ಹೌದು. ಯಾವುದೇ ಭೌತಿಕ ಸಾಕ್ಷಿ ಇಲ್ಲದ ಆ ಸಂದರ್ಭದಲ್ಲಿ ಆತ ತನ್ನ ಸತ್ಯವನ್ನ ಹೇಗೆ ಸಾಬೀತುಪಡಿಸಿದ? ಕೇವಲ ನಾನು ವಿಕ್ರಮಾದಿತ್ಯ ಅಂತ ಹೇಳಿದ್ರೆ ಯಾರೂ ಒಪ್ಕೊಳ್ಳಲ್ಲಲ್ವಾ? ಅದೇ ಈ ಕಥೆಯ ಅತ್ಯಂತ ರೋಮಾಂಚಕಾರಿ ಘಟ್ಟ. ವಿಕ್ರಮಾದಿತ್ಯ ತನ್ನ ಮಾತುಗಳನ್ನ ಕೇವಲ ಬಾಯಿ ಮಾತಿನಿಂದ ಸಾಬೀತುಪಡಿಸಲು ಹೋಗುವುದಿಲ್ಲ. ಆತ ಮಾಳವೆಯ ರಾಜನನ್ನು, ವ್ಯಾಪಾರಿ ಶ್ರೀಪತಿಯನ್ನು, ಸಮಸ್ತ ಜನರನ್ನು ಆ ಚಿತ್ರಶಾಲೆಗೆ ಕರೆದೊಯ್ಯುತ್ತಾನೆ. ಹೌದು, ಎಲ್ಲರ ಎದುರಿನಲ್ಲಿ ನಿಂತು ಸತ್ಯವನ್ನ ಸಾಬೀತು ಮಾಡಲು ಶನಿದೇವನನ್ನ ಅತ್ಯಂತ ಭಕ್ತಿಯಿಂದ ಧ್ಯಾನಿಸುತ್ತಾನೆ. ಮೂಲದಲ್ಲಿ ಶನಿದೇವನನ್ನ ಕೋಣಸ್ಥ,
ಪಿಂಗಳ, ಸೌರಿ, ಭಾನುಸುತ ಅಂತ ವಿವಿಧ ಪ್ರಬಲ ನಾಮಗಳಿಂದ ಸ್ತುತಿಸಲಾಗಿದೆ. ಆತ ಕಾಣುತ್ತಿರುವ ಈ ಚಿತ್ರಹಂಸಕ್ಕೆ ಮತ್ತೆ ಜೀವ ಕಳೆ ಬರಲಿ, ನನ್ನ ಮೇಲಿರುವ ಈ ಸುಳ್ಳು ಆರೋಪ ನೀಗುಸು ಅಂತ ಕಳಕಳೆಯಿಂದ ಪ್ರಾರ್ಥಿಸ್ತಾನೆ. ಆದ ಎಲ್ಲರೂ ಉಸಿರು ಬಿಗಿ ಹಿಡಿದು ನೋಡ್ತಾ ಇರುವಾಗಲೇ ಆ ಗೋಡೆಯ ಮೇಲಿದ್ದ ಬಣ್ಣದ ಚಿತ್ರದ ಹಂಸ ಮತ್ತೆ ಜೀವ ತಳೆದು ರೆಕ್ಕೆ ಬಡಿಯುತ್ತಾ ಕೆಳಗೆ ಬರುತ್ತೆ. ಅಲ್ಲಿದ್ದ ಗೂಟದ ಮೇಲೆ ಕುಳಿತು ತಾನು ಅಂದು ರಾತ್ರಿ ನುಂಗಿದ್ದ ಅಷ್ಟೂ ಮುತ್ತುಗಳನ್ನ ಒಂದೊಂದಾಗಿ ಉಗುಳಲು ಪ್ರಾರಂಭಿಸುತ್ತೆ. ಪೂರ್ತಿ ಮುತ್ತಿನ ಹಾರ ಹೊರಬಂದ ನಂತರ ಆ ಹಂಸ ಮತ್ತೆ ಹಾರಿಹೋಗಿ ಗೋಡೆಯ ಮೇಲೆ ಮೊದಲಿನಂತೆ ಬಣ್ಣದ ಚಿತ್ರವಾಗಿ ಅಡಗಿ ಹೋಗುತ್ತೆ. ದೃಶ್ಯ ಅಂತೂ ರೋಮಾಂಚನಕಾರಿಯಾಗಿದೆ. ಖಂಡಿತ. ಎಲ್ಲರ ಮುಂದೆಯೂ ಸತ್ಯ ದರ್ಶನವಾಯಿತು. ಇಲ್ಲೇ ನೋಡಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಈ ಪವಾಡವನ್ನ ಕಣ್ಣಾರೆ ಕಂಡ ಮಾಳವೆಯ ಅರಸ, ಆ ವ್ಯಾಪಾರಿ ಶ್ರೀಪತಿ ಹಾಗೂ ಅಲ್ಲಿದ್ದ ಜನರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ತಾವು ಇಷ್ಟು ದಿನ ಕಾಡಿದ್ದು ಒಬ್ಬ ಸಾಮಾನ್ಯ ಕಳ್ಳನನ್ನಲ್ಲ, ಉಜ್ಜಯಿನಿಯ ಪರಮ ಪ್ರತಾಪಿ ಮಹಾರಾಜನನ್ನ ಅಂತ ತಿಳಿದು ತೀವ್ರವಾದ ಪಶ್ಚಾತ್ತಾಪ ಪಡ್ತಾರೆ. ರಾಜ ಮತ್ತು ಆ ವೈಶ್ಯ ಇಬ್ಬರೂ ಭಯಭಕ್ತಿಯಿಂದ ಬಂದು, ನಮಗೆ ತಿಳಿಯದೆ ಮಹಾಪರಾಧವಾಗಿ ಹೋಯಿತು, ನಮ್ಮನ್ನ ಕ್ಷಮಿಸಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಇಂಥದ್ದೊಂದು ಘೋರ ಅನ್ಯಾಯ ಒಬ್ಬ ವ್ಯಕ್ತಿ ಮೇಲೆ ನಡೆದ್ರೆ ಎಂಥವನಿಗಾದ್ರೂ ಸೇಡು ತೀರಿಸಿಕೊಳ್ಳೋ ಭಾವನೆ ಬರುತ್ತೆ ಅಲ್ವಾ? ಹೌದು, ಕೈಕಾಲುಗಳನ್ನೇ ಕತ್ತರಿಸುವಂಥ ಕ್ರೂರ ಶಿಕ್ಷೆಯದು. ವಿಕ್ರಮಾದಿತ್ಯ ಕೂಡ ಪ್ರತೀಕಾರ ತೀರಿಸ್ಕೊಳ್ಬಹುದಿತ್ತಲ್ವಾ? ಖಂಡಿತ ಮಾಡಬಹುದಾಗಿತ್ತು. ಆತನಿಗಾಗ ದಿವ್ಯಶಕ್ತಿ ಒದಗಿತ್ತು. ತನ್ನ ಸೈನ್ಯವನ್ನ ಕರೆಸಿ ಇಡೀ ಮಾಳವ ದೇಶವನ್ನ ನಾಶ ಮಾಡಬಹುದಿತ್ತು. ಆದ್ರೆ ಆತ ಹಾಗೆ ಮಾಡಿಲ್ಲ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ವಿಕ್ರಮಾದಿತ್ಯನ ಉನ್ನತ ಮಟ್ಟದ ತಾತ್ವಿಕ ಪ್ರಬುದ್ಧತೆ ನಮಗೆ ಅರ್ಥವಾಗುತ್ತೆ. ಆತ ಅವರ ಮೇಲೆ ಸ್ವಲ್ಪವೂ ಕೋಪಗೊಳ್ಳುವುದಿಲ್ಲ. ನನ್ನ ಗ್ರಹಗತಿ ಮತ್ತು ಕರ್ಮದಿಂದಾಗಿ ಈ ಕಷ್ಟ ಬಂತೇ ಹೊರತು ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಅತ್ಯಂತ ಶಾಂತವಾಗಿ ಹೇಳ್ತಾನೆ. ಅಂದ್ರೆ ಮನುಷ್ಯ ತನ್ನ ಕಷ್ಟಗಳಿಗೆ ಪರಿಸ್ಥಿತಿಯನ್ನ ಅಥವಾ ಇತರನ್ನ ದೂಷಿಸುವ ಬದಲು ತನ್ನ ಕರ್ಮದ ಚಕ್ರವನ್ನ ಅರಿತು ಅದನ್ನ ಒಪ್ಪಿಕೊಳ್ಳುವ ಆಧ್ಯಾತ್ಮಿಕ ಸ್ಥಿತಿಯದು. ಯಾರೂ ಯಾರಿಗೂ ಕಷ್ಟ ಕೊಡೋದಿಲ್ಲ, ಅವರವರ ಕರ್ಮವೇ ಕಷ್ಟದ ರೂಪದಲ್ಲಿ ಬರುತ್ತೆ ಅನ್ನೋ ದೊಡ್ಡ ಪಾಠ. ಹೌದು. ಈಗ ಶನಿದೇವನ ಕೃಪೆ ನನ್ಮೇಲಿದೆ, ನೀವು ಇದಕ್ಕೆ ಹೊಣೆಯಲ್ಲ ಅಂತ ಹೇಳಿ ಅವರನ್ನ ಸಂಪೂರ್ಣವಾಗಿ ಕ್ಷಮಿಸ್ತಾನೆ. ಇಂಥ ಉದಾತ್ತು ಗುಣವೇ ಆತನನ್ನ ವಿಕ್ರಮಾದಿತ್ಯನನ್ನಾಗಿ ಮಾಡಿದ್ದು. ಈ ಕಥೆಯ ಶುಭಾಂತ್ಯ ಕೂಡ ಅಷ್ಟೇ ಭವ್ಯವಾಗಿದೆ. ಆ ವ್ಯಾಪಾರಿ ಶ್ರೀಪತಿ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತನ್ನ ಮಗಳಾದ ಪದ್ಮಸೇನೆ ಅಂದ್ರೆ ಪದ್ಮಿನಿಯನ್ನ ರಾಜವೈಭವದೊಂದಿಗೆ ವಿಕ್ರಮಾದಿತ್ಯನಿಗೆ ವಿವಾಹ ಮಾಡಿಕೊಡ್ತಾನೆ. ಆ ಮದುವೆಯಲ್ಲಿ ಗಜ, ಅಶ್ವ, ಸಾವಿರಾರು ದಾಸದಾಸಿಯರು ಮುತ್ತು ರತ್ನಗಳನ್ನ ಬಳವಳಿಯಾಗಿ ನೀಡ್ತಾನೆ. ಆದರೆ ಈ ಎಲ್ಲ ರಾಜವೈಭವರ ನಡುವೆಯೂ ವಿಕ್ರಮಾದಿತ್ಯನ ವ್ಯಕ್ತಿತ್ವವನ್ನ ಎತ್ತಿ ತೋರಿಸುವ ಬಹುಮುಖ್ಯವಾದ ವಿವರವೊಂದಿಲ್ಲಿದೆ. ಹೌದು, ತಾನು ಅಸಹಾಯಕ ಹೆಳವನಾಗಿದ್ದಾಗ, ಯಾರು ಗತಿಯಿಲ್ಲದಿದ್ದಾಗ ತನಗೆ ಆಶ್ರಯ ನೀಡಿ ಅನ್ನ ಹಾಕಿದ್ರೋ ಆ ಗಾಣಿಗರ ಸೊಸೆಯನ್ನ ಅತಮರೆಯುವುದಿಲ್ಲ. ಆಕೆಯ ಉಪಕಾರವನ್ನ ಸ್ಮರಿಸಿ ಆಕೆಗೆ ಒಂದು ಜಹಗೀರು ಅಥವಾ ದೇಶಮುಖಿಯನ್ನ ಉಡುಗೊರೆಯಾಗಿ ನೀಡ್ತಾನೆ. ಇಲ್ಲಿ ದೇಶಮುಖಿ ಅಂದ್ರೆ ಕೇವಲ ಒಂದಷ್ಟು ಹಣವನ್ನು, ಬಟ್ಟೆಯನ್ನು ಕೊಟ್ಟು ಕಳಿಸುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ಒಂದು ಇಡೀ ಪ್ರಾಂತ್ಯದ ಹಲವು ಹಳ್ಳಿಗಳ ಕಂದಾಯ ವಸೂಲು ಮಾಡುವ ಅಧಿಕಾರವನ್ನೇ ಆ ಸಾಮಾನ್ಯ ಮಹಿಳೆಗೆ ಒಪ್ಪಿಸ್ತಾನೆ. ತಾನು ಬೀದಿಯಲ್ಲಿದ್ದಾಗ ಒಂದು ತುತ್ತು ಅನ್ನ ನೀಡಿದ ಉಪಕಾರಕ್ಕೆ ಇಡೀ ರಾಜ್ಯದ ಒಂದು ಭಾಗವನ್ನೇ ಬರೆದುಕೊಟ್ಟ. ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೂ ನಮ್ಮ ಕಷ್ಟಕಾಲದಲ್ಲಿ ಜೊತೆಯಾದವರನ್ನ ಎಂದಿಗೂ ಮರೆಯಬಾರದು ಅನ್ನೋ ದೊಡ್ಡ ಪಾಠ ಇದು. ತದನಂತರ ಆತ ತನ್ನ ಚತುರಂಗ ಸೈನ್ಯದೊಂದಿಗೆ ಉಜ್ಜಯಿನಿಗೆ ಮರಳಿ ಮತ್ತೆ ತನ್ನ ಸಿಂಹಾಸನವನ್ನ ಏರುತ್ತಾನೆ. ಕಥೆಯ ಈ ಭಾಗ ಮುಗಿದ ನಂತರ ಗ್ರಂಥವು ನಮ್ಮನ್ನ ಮತ್ತೊಂದು ಆಳವಾದ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯದ ಜಗತ್ತಿಗೆ ಕರೆದೊಯ್ಯುತ್ತೆ. ಹಾಗಾದ್ರೆ ಇದರ ಒಟ್ಟು ಅರ್ಥವೇನು? ಕೇವಲ ಒಂದು ನೀತಿಕತೆ ಹೇಳುವುದು ಮಾತ್ರ ಈ ಮೂಲ ಗ್ರಂಥದ ಉದ್ದೇಶ ಖಂಡಿತ ಅಲ್ಲ. ಹೌದು, ಕಥೆಯ ನಂತರ ಬರುವ ಶನಿದೇವನ ವೈಜ್ಞಾನಿಕ, ಖಗೋಳ ಮತ್ತು ಜ್ಯೋತಿಷ್ಯದ ವಿವರಣೆಗಳತ್ತ ನಾವು ಗಮನ ಹರಿಸಲೇಬೇಕು. ನಮ್ಮ ಪ್ರಾಚೀನರು ಆಕಾಶ, ಗ್ರಹಗಳ ಬಗ್ಗೆ ಇಟ್ಟಿದ್ದ ಜ್ಞಾನ ಎಂತಹುದು ಅನ್ನೋದನ್ನೇ ಇದು ತೋರಿಸುತ್ತೆ. ನಿಖರವಾಗಿ ಈ ಗ್ರಂಥದಲ್ಲಿರುವ ಖಗೋಳ ವಿವರಗಳು ಇಂದಿನ ವಿಜ್ಞಾನಿಗಳನ್ನೂ ಬೆರಗುಗೊಳಿಸುವಂಟಿವೆ. ಉದಾಹರಣೆಗೆ, ಸೂರ್ಯನಿಂದ ಶನಿಗ್ರಹವು 11 ಕೋಟಿ ಯೋಜನೆಗಳಷ್ಟು ದೂರದಲ್ಲಿದೆ ಅಂತೆ ಉಲ್ಲೇಖಿಸಲಾಗಿದೆ ಅಲ್ವಾ? ಹೌದು, 11 ಕೋಟಿ ಯೋಜನೆಗಳು. ಯಾವುದೇ ಆಧುನಿಕ ಉಪಕರಣಗಳಿಲ್ಲದ ಕಾಲದಲ್ಲಿ ಇಂತಹ ನಿಖರವಾದ ಅಂತರವನ್ನ ಲೆಕ್ಕಾಚಾರ ಮಾಡಿರೋದು ಅವರ ಜ್ಞಾನದ ಆಳವನ್ನ ಸೂಚಿಸುತ್ತೆ. ಹಾಗೆಯೇ ಜ್ಯೋತಿಷ್ಯದ ನಿಯಮಗಳ ಬಗ್ಗೆಯೂ ವಿವರಣೆ ಇದೆ. ಶನಿಯು ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರುತ್ತಾನೆ ಅನ್ನೋದನ್ನ ವಿವರಿಸಲಾಗಿದೆ. ಮನುಷ್ಯನ ಜನ್ಮಕುಂಡಲಿಯಲ್ಲಿ ಇದು ಹೇಗೆ ಪ್ರಭಾವ ಬೀರುತ್ತೆ? ವಿಶೇಷವಾಗಿ ಸಾಡೆ ಸಾತಿ
ಅಂದ್ರೆ 7.5 ವರ್ಷದ ಶನಿ ದೆಸೆಯ ಬಗ್ಗೆ ಪ್ರಸ್ತಾಪವಿದೆ. ವೃಷಭ, ಧನು, ಮಕರ, ಮಿಥುನ, ತುಲಾ, ಮೀನ, ಕುಂಭ ಮುಂತಾದ ರಾಶಿಗಳ ಮೇಲೆ ಶನಿಯ ಸಂಚಾರವು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ದಾಖಲಿಸಿದ್ದಾರೆ. ಮತ್ತು ಶನಿದೇವನ ಭೌತಿಕ ವರ್ಣನೆಯೂ ಬಹಳ ವಿಶಿಷ್ಟವಾಗಿದೆ. ಶನಿಯು ನೀಳವರ್ಣದವನು, ಕಪ್ಪು ವಸ್ತ್ರವನ್ನ ಧರಿಸುವವನು, ಬಹಳ ಮಂದಗತಿಯಲ್ಲಿ ಚಲಿಸುವವನು ಮತ್ತು 1000 ಕಣ್ಣುಗಳನ್ನ ಉಳ್ಳವನು ಅಂತ ವರ್ಣಿಸಲಾಗಿದೆ. ಆದರೆ ಇಲ್ಲಿ ನಾವು ಚರ್ಚಿಸಲೇಬೇಕಾದ ಒಂದು ವಿಚಾರ ಇದೆ. ಜನಮನಸದಲ್ಲಿ ಶನಿಯನ್ನ ಕಂಡ್ರೆ ಎಲ್ರಿಗೂ ಭಯ. ಹೌದು, ಆತನನ್ನ ಕೇವಲ ಒಂದು ಪೀಡೆಕಾರಕ ಅಥವಾ ವಿನಾಕಾರಣ ಕಷ್ಟ ಕೊಡುವ ಕ್ರೂರ ಗ್ರಹ ಎಂದೇ ನೋಡುವ ಅಭ್ಯಾಸ ಇದೆ ನಮಗೆಲ್ಲ. ಅಂದ್ರೆ ಈ ಗ್ರಂಥ ಆತನನ್ನ ಬೇರೆದೇ ದೃಷ್ಟಿಕೋನದಲ್ಲಿ ನೋಡ್ತಿದೆ. ಶನಿಯು ಕೇವಲ ಕಷ್ಟ ಕೊಡುವನಲ್ಲ, ಬದಲಾಗಿ ಆತ ಕರ್ಮಫಲ ದೇವ. ಅಂದ್ರೆ ಒಬ್ಬ ನಿಷ್ಪಕ್ಷಪಾತ ನ್ಯಾಯಾಧೀಶ ಇದ್ದಂಗೆ. ಹೌದು, ಆತನ 1000 ಕಣ್ಣುಗಳು ಕೇವಲ ಒಂದು ರೂಪಕವಲ್ಲ. ಆತ ಪ್ರತಿಯೊಬ್ಬರ ಕರ್ಮಗಳನ್ನು, ಸಣ್ಣ ತಪ್ಪುಗಳನ್ನು ಸದಾ ಗಮನಿಸುತ್ತಿರುತ್ತಾನೆ ಅನ್ನೋದರ ಸಂಕೇತವದು. ಒಳ್ಳೆಯ ನಿರ್ಮಲವಾದ ಕೆಲಸ ಮಾಡಿದವರಿಗೆ ಆತ ಶುಭ ಫಲವನ್ನ ನೀಡುತ್ತಾನೆ, ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಅದೇ ರೀತಿ ಪಾಪಕರ್ಮಗಳನ್ನ ಮಾಡಿದವರಿಗೆ, ಅಹಂಕಾರದಿಂದ ಮೆರೆಯುವರಿಗೆ ಶಿಕ್ಷೆಯನ್ನ ನೀಡ್ತಾನೆ. ಆತನ ಮುಖ್ಯ ಉದ್ದೇಶ ಮನುಷ್ಯನ ಅಹಂಕಾರವನ್ನ ಮುರಿದು ಆತನನ್ನ ತಿದ್ದಿ ಸರಿದಾರಿಗೆ ತರುವುದೇ ಹೊರತು ವಿನಾಕಾರಣ ಕಾಡೋದಲ್ಲ. ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲವಿದ್ದೇ ಇದೆ. ವಿಕ್ರಮಾದಿತ್ಯನಂತಹ ಮಹಾರಾಜನೂ ಕೂಡ ಆ ಲೆಕ್ಕಾಚಾರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಂದು ವೇಳೆ ಪಾಪಕರ್ಮಗಳಿಂದ ಇಂತಹ ಕಠಿಣ ಪೀಡೆ ಎದುರಾದ್ರೆ ಅದಕ್ಕೆ ಈ ಗ್ರಂಥದಲ್ಲಿ ಪರಿಹಾರಗಳನ್ನು ಸೂಚಿಸಿದಾರಲ್ವಾ? ಖಂಡಿತ. ನಮ್ಮ ಪ್ರಾಚೀನ ಗ್ರಂಥಗಳ ವಿಶೇಷತೆಯೇ ಅದು. ಶನಿಯ ಪೀಡೆಯ ನಿವಾರಣೆಗೆ ಕೆಲವು ನಿರ್ದಿಷ್ಟ ದಾನಗಳನ್ನ ಮಾಡಬೇಕು ಅಂತ ಉಲ್ಲೇಖಿಸಲಾಗಿದೆ. ಚಿನ್ನ, ಲೋಹ, ವಿಶೇಷವಾಗಿ ಕಬ್ಬಿಣ, ನೀಲಮಣಿ, ಎಣ್ಣೆ, ಕಪ್ಪು ಹೊದ್ದಿಕೆ, ಉದ್ದು ಮತ್ತು ಕಪ್ಪು ಹೂವುಗಳನ್ನ ದಾನ ಮಾಡೋದ್ರಿಂದ ಆತನನ್ನ ಶಾಂತಗೊಳಿಸಬಹುದು. ಇಲ್ಲಿ ಈ ವಸ್ತುಗಳನ್ನೇ ಏಕೆ ದಾನ ಮಾಡಬೇಕು ಅನ್ನೋದರ ಹಿಂದೆಯೂ ಒಂದು ತರ್ಕವಿದೆ. ಇವೆಲ್ಲವೂ ಶನಿಯ ಸಂಕೇತಗಳು. ಭಾರವಾದ, ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ವಸ್ತುಗಳು ಅಂತ ನಂಬಲಾಗಿದೆ. ಇವುಗಳನ್ನ ದಾನ ಮಾಡುವ ಮೂಲಕ ಮನುಷ್ಯ ತನ್ನೊಳಗಿನ ಅಹಂಕಾರವನ್ನ, ತನ್ನ ಪಾಪದ ಭಾರವನ್ನ ತ್ಯಾಗ ಮಾಡ್ತಾನೆ ಎಂಬುದು ಇದರ ತಾತ್ವಿಕ ಅರ್ಥ. ದಾನ ಮತ್ತು ತ್ಯಾಗದ ಮೂಲಕ ನಮ್ಮ ಅಹಂಕಾರ ಕಡಿಮೆಯಾಗಿ ಕೃತಜ್ಞತೆಯ ಭಾವನೆ ಬೆಳೆಯುತ್ತೆ. ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವಂತಹ ವಿವರಣೆ. ಹೌದು, ನಾವೀಗ ಈ ಆಳವಾದ ಅಧ್ಯಯನದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಚರ್ಚೆಯ ಸಾರಾಂಶವನ್ನ ಕ್ರೋಢೀಕರಿಸುವುದಾದ್ರೆ, ಇದೊಂದು ಕೇವಲ ರೋಚಕವಾದ ಪವಾಡದ ಕಥೆ ಮಾತ್ರವಲ್ಲ, ಕಷ್ಟದ ಸಮಯದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಎಂಬುದಕ್ಕೆ ವಿಕ್ರಮಾದಿತ್ಯ ಒಂದು ಅತ್ಯುತ್ತಮ ಉದಾಹರಣೆ. ನಮ್ಮ ಹಿಂದಿನ ಕಾರ್ಯಗಳೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ. ಜೊತೆಗೆ ಈ ಗ್ರಂಥದ ಫಲಶ್ರುತಿಯನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಈ ಕಥೆಯನ್ನ ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ, ಓದುತ್ತಾರೋ ಅವರಿಗೆ ಜೀವನದಲ್ಲಿ ಎದುರಾಗುವ ವಿಘ್ನಗಳು ನಾಶವಾಗುತ್ತವೆ ಮತ್ತು ಸುಫಲ ಪ್ರಾಪ್ತಿಯಾಗುತ್ತೆ ಅಂತ ಗ್ರಂಥದ ಕೊನೆಯಲ್ಲಿ ಹೇಳಲಾಗಿದೆ. ಇಂದಿನ ವೇಗದ ಜಗತ್ತಿನಲ್ಲಿ ಈ ಗ್ರಂಥದ ಪ್ರಸ್ತುತತೆ ಬಹಳಷ್ಟಿದೆ. ನಾವು ಸಣ್ಣಪುಟ್ಟ ಕಷ್ಟಗಳಿಗೂ ತಕ್ಷಣವೇ ಇತರರನ್ನ ದೂಷಿಸುತ್ತೇವೆ. ಉದ್ಯೋಗದಲ್ಲಿ ಭರ್ತಿ ಸಿಗ್ಲಿಲ್ಲ ಅಂದ್ರೆ ಮೇಲಧಿಕಾರಿಯ ಮೇಲೆ ಕೋಪ, ವ್ಯಾಪಾರದಲ್ಲಿ ನಷ್ಟವಾದ್ರೆ ಪಾಲುದಾರನ ಮೇಲೆ ಕೋಪ. ಆದರೆ ವಿಕ್ರಮಾದಿತ್ಯನ ಈ ಕಥೆ ನಮಗೆ ಸಹನೆ ಮತ್ತು ಸ್ವಯಂ ವಿಮರ್ಶೆಯ ಪಾಠವನ್ನ ಕಲಿಸುತ್ತೆ. ಕಷ್ಟಗಳು ಶಾಶ್ವತವಲ್ಲ, ಅವು ಕೇವಲ ಪರೀಕ್ಷೆಗಳು. ಮತ್ತು ಇದೆಲ್ಲಕ್ಕಿಂತ ಮಿಗಿಲಾಗಿ ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಯಾವ ಪ್ರಶ್ನೆಯದು? ಈ ಕಥೆಯಲ್ಲಿ ಗೋಡೆಯ ಮೇಲಿನ ಚಿತ್ರದ ಹಂಸ ಕೆಳಗಿಳಿದು ಬಂದು ಮುತ್ತನ್ನ ನುಂಗಿದ್ದು ಕೇವಲ ಗ್ರಹಗಳ ಮಾಯೆಯಾಗಿತ್ತು. ಯಾರೊಬ್ರೂ ವಿವರಿಸಲಾಗದ ಒಂದು ಭ್ರಮೆಯಾಗಿತ್ತು. ಹೌದು. ಹಾಗಾದ್ರೆ ನಮ್ಮ ನಿಜ ಜೀವನದಲ್ಲಿ ನಾವು ಎದುರಿಸುವ ಎಷ್ಟೋ ಸುಳ್ಳು ಆರೋಪಗಳು, ಕಾರಣವೇ ಇಲ್ಲದೆ ಹುಟ್ಟಿಕೊಳ್ಳುವ ಬಿಕ್ಕಟ್ಟುಗಳು ಕೂಡ ಕೇವಲ ನಮ್ಮದೇ ಕರ್ಮದ ಚಕ್ರ ಸೃಷ್ಟಿಸಿರುವ ಇಂತಹದೇ ಮಾಯೆಯಾಗಿರಬಹುದೇ? ನಮ್ಮದೇ ಕರ್ಮ ಸೃಷ್ಟಿಸಿದ ಮಾಯೆ. ಬಹಳ ಆಳವಾದ ಯೋಚನೆ ಇದು. ಹಾಗಾದರೆ ಆ ಕೆಟ್ಟ ಸಮಯ ಕಳೆದು ಹೋಗುವವರೆಗೆ ವಿಕ್ರಮಾದಿತ್ಯನಂತೆ ತಾಳ್ಮೆಯಿಂದ ಕಾಯುವುದೇ ನಮ್ಮ ಮುಂದಿರುವ ಶ್ರೇಷ್ಠ ಮಾರ್ಗ. ಖಂಡಿತ. ಈ ಒಂದು ಆಳವಾದ ಪ್ರಶ್ನೆಯನ್ನ ಕೇಳುಗರ ಸ್ವಂತ ಚಿಂತನೆಗೆ ಬಿಡುತ್ತಾ ಈ ಅದ್ಭುತವಾದ ಸಂವಾದವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹೌದು, ಈ ಮೂಲ ಗ್ರಂಥದ ವಾಕ್ಯಗಳ ಸಾರದೊಂದಿಗೆ ಗೌರವಪೂರ್ವಕವಾಗಿ ವಿದಾಯ ಹೇಳುವ ಸಮಯ ಇದು. ಓಂ ಶಂ ಶನೈಶ್ಚರಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.